ನಮ್ಮಮ್ಮನ ಈ ಭಾನುವಾರದತ್ತನು ಈ ನೀರ್ ದೋಸೆ ಅಂತೂ ಮಾಡ್ತಾರೆ. ನೀರ್ ದೋಸೆಗಳಲ್ಲಿ ಚಿಕನ್ ಆದ್ರೂ ಮಾಡ್ತಾರ, ಅದು ಇಲ್ಲ. ನಿನ್ನೆ ಯಾವ್ದೋ ಸೌತೆಕಾಯಿ ಸಾಂಬಾರ್ ಮಾಡೋರೆ, ಅದು ಒಳ್ಳೆ ಕಲಿಸ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂದ ತಕ್ಷಣ ಒಳ್ಳೆ ಯಾವ್ದೋ ಮೀನ್ ಸಾಂಬಾರ್ ತಿಂತಿದ್ದೀನಿ ಅನ್ನಂಗೆ ಅನಿಸ್ತಪ್ಪ. ಅದಕ್ಕೆ ನೀರ್ ದೋಸೆ ಮಾಡಿರೋದು. ಮೀನ್ ಸಾಂಬಾರು ಒಂದಲ್ಲ, ಅದಕ್ಕೆ ನೀರ್ ದೋಸೆ. ನಿನ್ನೆ ಬೇರೆ ರಾತ್ರಿ ನಮ್ಮಮ್ಮ ಈ ರವೆ ಬೇರೆ ತರಿಸಿದ್ರು, ಒಂದು ಅರ್ಧ kg ರವೆ ತಗೋಬಾ ಅಂತ. ನಂಗೆ ನಿನ್ನೆನೆ ಭಯ ಆಗ್ಬಿಡ್ತು, ಮತ್ತೆ ಏನಾದ್ರು ಉಪ್ಪಿಟ್ಟು ಮಾಡ್ತಾರ ಅಂತ. ಸದ್ಯ ಉಪ್ಪಿಟ್ಟೇನ್ ಮಾಡಿಲ್ಲ. ಮತ್ತೆ ಇದ್ಯಾಕೆ ರವೆ ತರ್ಸ್ಕೊಂಡೆ? ರವೆ ಉಂಡೆ ತಿನ್ನಂಗಾಗಿದ್ಯಾ? ಮೊಸರು ಹಾಕಮ್ಮ, ಹೆಂಗೆ ಹಾಕಮ್ಮ, ತಿಂತಿದ್ದೀನಿ. ಗೈಸ್ ಬನ್ನಿ ಗೈಸ್, ಇವಾಗ ಹೋಗಿ ಚಿಕನ್ ಅಲ್ಲ ಹೋಗಿ ಮಟನ್ನು ತಗೋಬಿಟ್ಟು ಬರೋಣ ಗೈಸ್. ಇವತ್ತು ಸಂಡೇ ಬೇರೆ, ಏನಾದ್ರು ಸ್ಪೆಷಲ್ ಏನಾದ್ರು ಇದ್ರೇನೆ ಸಂಡೇ ಫೀಲ್ ಬರೋದು. ಇಲ್ಲ ಏನೋ ನಾನ್ ವೆಜ್ ಏನೋ ಮಾಡ್ಲಿಲ್ಲ ಅಂದ್ರೆ ಒಳ್ಳೆ ನಾರ್ಮಲ್ ಏನೋ ರಜಾ ದಿನ ಅನ್ನಂಗೆ ಫೀಲ್ ಆಯ್ತದೆ. ಅಂಕಲ್ ಮಟನ್ ಇಲ್ಲ, ಖಾಲಿ. ವಾ, ಅಪ್ಪ ಫೋನ್ ಮಾಡಿದ್ರು, ಸ್ವಿಚ್ ಆಫ್ ಬಂದೈತೆ ಫೋನು. ವಾ, ಕೇಳ್ತೀನಿ ತಡ್ರಿ. ಆಕಾಶವಾಣಿ ಎದುರುಗಡೆ 900 ಅಂದ್ರೆ 700 kg, 130 ಅಂದ್ರೆ 1 kg 30 ಗ್ರಾಮ್ ಇತ್ತು ಗೈಸ್. ಮಟನ್ ಆಕ್ಚುಲಿ ಒಂದು ಅಂಗಡಿಗೆ ಹೋಗಿದ್ದೆ, ಬಟ್ ಅಲ್ಲಿ ನೋಡಿದ್ರೆ ಮಟನ್ ಬೇಗ ಖಾಲಿ ಆಗಿತ್ತು. ಅದಕ್ಕೆ ಮತ್ತೊಂದು ಮಟನ್ ಸ್ಟಾಲಿಗೆ ಹೋಗ್ಬಿಟ್ಟು ಮಟನ್ ತಗೋಬಿಟ್ಟು ಬಂದೆ ಗೈಸ್. ಬಂದ ತಕ್ಷಣ ಫಸ್ಟ್ ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ಟೆ ಗುರು. ಎಷ್ಟು ಸೆಕೆ ಅಂದ್ರೆ ನೋಡಿ, ಮಳೆನೂ ಬರುತ್ತೆ ಮತ್ತೆ ಶೆಕೆ ಶೆಕೆ ಶೆಕೆ. ಇವಾಗ ಮಟನ್ ಅಲ್ಲಿ ಈಗ ಏನಮ್ಮ ಮಾಡ್ತಿದ್ಯಾ? ಬಿರಿಯಾನಿ ಮಾಡೋಣ ಅನ್ಕಂದೆ, ಜಾಸ್ತಿ ಚರ್ಬಿನೇ ಹಾಕ್ಬಿಟ್ಟವನೆ. ಅಲ್ಲ, ನಾನು ಹೇಳ್ದೆ ಚರ್ಬಿ ಬೇಡ ಅಣ್ಣ ಅಂತ. ಅಂದ್ರೆ ಪ್ಲೇನ್ ಮಟನ್ ಬೇಕು ಅಂದ್ರೆ ನಿಮ್ಗೆ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ. ಹೋದ್ರಂಗೆ ಮಾಮೂಲಿ ಅಪ್ಪ ಹೋದಾಗ ಮುಚ್ಕೊಂಡ್ ಕೊಡ್ತಾನೆ. ಬೇರೆ ಕಡೆ ಕಣಮ್ಮ ತಂದಿದ್ದು, ಬೇರೆ ಕಡೆನೆ. ಗೈಸ್ ನಮ್ಮಮ್ಮ ಈಗ ಏನೇನೋ ಈಗ ಕಲ್ಸ್ಕೊಂಡಿಲ್ ಮಿಕ್ಸಿಲಿ ಇಟ್ಟವ್ರು. ಏನಮ್ಮ ಇದು ಪೇಸ್ಟ್? ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಹಾಕಿ ರುಬ್ಬಿರೋದು. ಇವಾಗ ಏನ್ ಮಾಡ್ತಿದ್ಯಾ? ಬಿರಿಯಾನಿ ಮಾಡ್ತಿಲ್ಲ ಅಂದ್ರೆ? ಸಾಂಬಾರ್ ಮಾಡ್ತೀನಿ. ಸಾಂಬಾರ್ ಆಲ್ರೆಡಿ ನಮ್ಮ ಮನೇಲಿ ತೋರ್ಸಾಗೈತಲ್ಲಮ್ಮ ರೆಸಿಪಿ. ನಾನು ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ. ಮಟನ್ ಸಾಂಬಾರು ನಾನಲ್ಲಿ ತೋರಿಸ್ತಿದ್ದೀನಿ, ನೀನು ತೋರಿಸ್ತಾ ಇರೋದು. ಗೈಸ್ ಮಟನ್ ನೋಡಿ ಗೈಸ್ ಹೆಂಗೈತೆ. ಇಲ್ಲಿ ಕ್ಯಾಮ್ರಾದಲ್ಲಿ ಪಿಂಕ್ ಪಿಂಕ್ ಕಾಣಿಸ್ತೈತೆ, ಬಟ್ ರಿಯಲಿ ನೋಡಿದ್ರೆ ಫುಲ್ ಡಾರ್ಕ್ ರೆಡ್. ಮಟನಿಗೆ ಕೆಂಪು ಹಿಂಗಿರ್ಬೇಕು ಮಟನ್ನು. ನೀನು ತಾಯಿ, ನೀನು ಸ್ವಲ್ಪ ಜೋರಾಗಿ ಹೇಳ್ತಾಯಿ, ಸ್ವಲ್ಪ ವಿಡಿಯೋದಲ್ಲಿ ಅಷ್ಟು ಕ್ಲೀನಾಗಿ ಕೇಳಲ್ಲ. ತಾಯಿ ತಾಯಿ ಅನ್ನದ ಇನ್ನ ಮತ್ತೆ ತಾಯಿಗೆ ಇನ್ನೇನು ತಂದೆ ಅನ್ಬೇಕಾ? ನಿನ್ಗೆ ಅಲ್ಲ ಕಣಮ್ಮ, ನೀನ್ ತಿಂತಿಯಲ್ಲ ಸಾಕ್ತಾನೆ. ನೀನ್ ತಿಂದ್ರೆ ನಾನ್ ತಿಂತಿದ್ದೀನ. ತಿನ್ನಮ್ಮ, ಇವತ್ತಿಂದ ಏನಾಗಲ್ಲ. ಒಳ್ಳೆ ಬ್ರಾಹ್ಮಣರಂಗ ಆಡ್ತೀಯಲ್ಲ. ಗೈಸ್ ನಮ್ಮಮ್ಮ ಮಟನ್ ಹಾಕ್ಬಿಟ್ಟು ಬಂದಿಂಗ್ ಕೂತವ್ರೆ. ಯಾಕಮ್ಮ ಇದು ಇದೇನು ಹಾಕಿಲ್ಲ? ಮತ್ತೆ ಮಸಾಲೆ ಗಿಸಾಲೆ ಎಲ್ಲ ಓ ಆಮೇಲೆ ಹಂಗ ಹಾಕದ ಗೈಸ್? ಆಮೇಲೆ ಹಂಗ ಹಾಕದಂತ. ಅದಕ್ಕೆ ಈಗ ನಮ್ಮಮ್ಮ ಈಗ ಬ್ರೇಕ್ ತಗೊಂಡವ್ರೆ ಗೈಸ್. ಬ್ರೇಕ್ ಫೋನ್ ಬಿಡಮ್ಮ, ಯಾವ್ದಾರು ಬುಕ್ ಆದ್ರೆ ಇಟ್ಕೊಂಡು ಓದಮ್ಮ. ಯಾವ್ದಾದ್ರು ಅಮ್ಮ ಯಾವ್ದಾರು ಬುಕ್ ಇಟ್ಕೊಂಡು ಓದು. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಾದ್ಮೇಲೆ ಕೆಂಪು ಖಾರ ಹಾಕಿ. ಗೈಸ್ ಖಾರ ನೋಡಿಲ್ಲಿ ನಮ್ಮಮ್ಮ ಎಷ್ಟಾಗ್ತಾರ. ಖಾರ ಜಾಸ್ತಿ ಆಗ್ತಿಲ್ವ ನಮ್ಮ? ಖಾರ ತಿನ್ಲಿ ಅಂತ ಚೆನ್ನಾಗಿ. ಏನಕ್ಕೆ ಹಿಂಗ್ ಆಗ್ತಿದ್ಯಲ್ಲ? ತಿನ್ಲಿ ಅಂತ. ಇವಾಗ ಕಲರ್ ಚೇಂಜ್ ಆಗುತ್ತಲ್ವಾ? ಈಗ ಈ ತರ ಗ್ರೀನ್ ಇದ್ದಿದ್ದೀಗ ರೆಡ್ ಆಗುತ್ತೆ. ಮಿಕ್ಸ್ ಮಾಡ್ಲಾ? ಗೈಸ್ ಮೋಡ ನೋಡಿ ಇಲ್ಲಿ ಒಳ್ಳೆ ಹೆಂಗಾಗೈತೆ. ಚೆನ್ನಾಗೇ ಬಿಸಿಲಿತ್ತು. ಈಗ ಸಡನ್ ಆಗಿ ಈಗ ಮೋಡ ಬೇರೆ ಆಗಿ ಈಗ ಆಲ್ರೆಡಿ ಈಗ ಮಳೆ ಬೇರೆ ಈಗ ಶುರು ಆಗೈತೆ. ಉದ್ರು ಅದು ತಪ್ಪ ಹಾನಿ ಬರುತ್ತೆ ಇನ್ನ ಜೋರಾಗಿ ಬರುತ್ತೆ ಗೈಸ್. ಆಕ್ಚುಲಿ ಬೈಕ್ ತಗೊಂಡು ಬೈಕಿಗೆಲ್ಲ ಸುಮಾರು ಆಲ್ಟ್ರೇಷನ್ ಎಲ್ಲ ಮಾಡಿಸಿದಾಗ ಇದೊಂದು ತಗೊಂಡಿದ್ವು ಟೈರ್ ಇನ್ಫ್ಲೇಟರ್. ಆದ್ರೆ ಇದು ಯಾವತ್ತೂ ಯೂಸ್ ಮಾಡಿ ನೋಡೇ ಇಲ್ಲ ಗುರು. ಅದಕ್ಕೆ ಇವಾಗ ಇನ್ನೇನು ಫ್ರೀ ಇದ್ನ ಇವಾಗ ಒಂದ್ಸಲ ಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಬನ್ನಿ ಇವಾಗ ಇದನ್ನ ಓಪನ್ ಮಾಡಿ ಯೂಸ್ ಮಾಡೋಣ. ಗೈಸ್ ಈಗ ಸೀಟನ್ನ ಈಗ ರಿಮೂವ್ ಮಾಡಿದ್ದೀನಿ. ಏನಕ್ಕಂದ್ರೆ ಇಲ್ಲಿ ಒಂದು ವೈರ್ ಇದೆ ನೋಡಿ. ಇಲ್ಲಿ ಈ ವೈರ್ನ ಈಗ ಫುಲ್ ಪ್ಲಾಸ್ಟಿಕ್ ಅಲ್ಲಿ ಇದನ್ನ ಸುತ್ತಿದ್ದೀನಿ. ಏನಕ್ಕಂದ್ರೆ ಇದೇ ವೈರ್ನ ಈಗ ಆ ಮಷಿನ್ಗೆ ಕನೆಕ್ಟ್ ಮಾಡಬೇಕು ಗೈಸ್. ಈಗ ಕನೆಕ್ಟ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಅವಾಗ ವರ್ಕ್ ಆಗುತ್ತೆ. ಯಾವ್ದು ಟ್ರೈ ಮಾಡೇ ಇಲ್ಲ.
ನನ್ನ ಮಗಂದು ಆನೆಲ್ಲೇ ಇಟ್ಟಿದ್ದೆ ಗುರು ಇದು ಮಷೀನು. ಗೈಸ್ ನೋಡಿದ್ರಲ್ಲ ಗೈಸ್, ಇದು ಇಷ್ಟೇ. ಈ ವೈರ್ನ ಇಲ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡೋರೆ. ಈ ಎರಡನ್ನು ಈಗ ವೈರ್ ಕನೆಕ್ಟ್ ಮಾಡಿ ಈ ಮಷೀನ್ ಆನ್ ಮಾಡಿದ್ರೆ ಸಾಕು, ಆರಾಮಾಗಿ ಏರನ್ನ ಫಿಲ್ ಮಾಡ್ಕೋಬಹುದು ಟೈರ್ಗೆ. ಗೈಸ್ ನಮ್ಮ ಅಮ್ಮ ನೋಡಿ ಇಲ್ಲಿ ಏನೋ ಪಾರ್ಸಲ್ ಬಂದೈತೆ, ಎಷ್ಟು ದೊಡ್ಡ ಕವರಲ್ಲಿ ಈಗ ಇಟ್ಕೊಂಡ್ ಬರ್ತವ್ರೆ ಅಂತ. ಏನಮ್ಮ ಇದು? ಬೆಡ್ಡು. ನಮ್ಮಮ್ಮ ಬೌಲಿಗೆ ಸ್ವಲ್ಪ ಸಾಂಬಾರ ಕೊಟ್ಟವ್ರೆ, ಟೇಸ್ಟ್ ಮಾಡಿ ನೋಡು ಅಂತ. ಸಪ್ಪೆ ಆಗಿದ್ಯಾ, ಖಾರ ಆಗಿದ್ಯಾ ಅಥವಾ ಕರೆಕ್ಟ್ ಆಗಿದ್ಯಾ ಅಂತ. ಕರೆಕ್ಟಾಗಿ ಹೇಳ್ತಾರಮ್ಮ. ಗೈಸ್ ನಮ್ಮಮ್ಮ ಸಾಂಬಾರ್ ಕೊಡಕ್ಕಿಂತ ಮುಂಚೆ ಸ್ವಲ್ಪ ಸಪ್ಪೆ ಆಗಿರ್ಬೋದು ಅಂದ್ರು, ಕರೆಕ್ಟಾಗಿ ಸಪ್ಪೆ ಆಗೈತಮ್ಮ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟಪ್ ಗೈಸ್. ಪ್ರತಿ ಸಲ ಮೋಟೋ ವ್ಲಾಗಿಂಗ್ ಮಾಡ್ತಿರ್ಬೇಕಿದ್ರೆ ಹಿಮಾಲಯನ್ ಬೈಕ್ ತೋರಿಸ್ತಿದ್ದೆ, ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ CT100 ಬೈಕ್ ಈಗ ತೋರಿಸ್ತಿದೀನಿ. ಚಲೋ, ಇವಾಗ ಫಸ್ಟ್ ಟೈಮ್ ಈಗ ಕರೆಕ್ಟ್ ಆಗಿ 6 ಗಂಟೆ ಬೇರೆ ಆಗೈತೆ. 6 ನೋಡಿ ಬೆಳಕು ಎಷ್ಟು ಸೈಕ್ ಆಗೈತೆ. ಪರವಾಗಿಲ್ಲ ಗುರು, ಇವಾಗ ಜಾಸ್ತಿ ಕತ್ಲೇನೆ ಆಗಿಲ್ಲ 6 ಗಂಟೆ ಅಂದ್ರೂ. ಈಟ್ ಸ್ಲೀಪ್ ರೇಸ್. ಸಾರಿ ಗರ್ಲ್ಸ್, ನಮ್ಮಪ್ಪ ಆಕ್ಟಿವಾ ಗಾಡಿ ತಗೊಂಡಿರೋದ್ಕೋ ನಂಗೂ ಎಷ್ಟು ಅಡ್ವಾಂಟೇಜ್ ಅಂದ್ರೆ ನೋಡಿ, ಇವಾಗ ಈಗ CT100 ಈಗ ನಾನೀಗ ಯೂಸ್ ಮಾಡ್ತಿದ್ದೀನಿ. ನಮ್ಮಪ್ಪ ಎಲ್ಲರೂ ಹೋದ್ರೆ ಆಕ್ಟಿವಾ ತಗೊಂಡು ಹೋಗ್ತಾರೆ. ನನಗೀಗ CT100 ಆಯ್ತು ಗುರು. 100 ರೂಪಾಯಿ ಪೆಟ್ರೋಲ್ ಹಾಕ್ಸು, ಒಂದು ವಾರ ಆರಾಮಾಗಿ ಬರುತ್ತೆ. ಮನೆ ಟು ಕಾಲೇಜು ಮತ್ತೆ ಅಲ್ಲಿ ಸ್ವಲ್ಪ ದೂರ ಅಂದ್ರೆ ಆರಾಮಾಗಿ ಒಂದು ವಾರ ಬರುತ್ತೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ. ಸ್ಕೂಟಿ ಯಾವಾಗ ಚಂದ ಅಂದ್ರೆ ಈ ಯಾವ್ದಾದ್ರು ಐಟಮ್ಸ್ ಏನಾದ್ರು ಹಾಕೊಂಡ್ ಬರ್ಬೇಕು ಅಂದಾಗ ಸ್ಕೂಟಿ ಓಕೆ. ಸ್ವಲ್ಪ ಆಫ್ ರೋಡಿಂಗ್ ಮಾಡೋಣ CT100 ಅಲ್ಲಿ. ಹಿಮಾಲಯನಲ್ಲಿ ಆಫ್ ರೋಡಿಂಗ್ ಮಾಡಿ, ಇಂಥ ಗಾಡೀಲಿ ಆಫ್ ರೋಡಿಂಗ್ ಮಾಡೋಕ್ಕೆ ಎಷ್ಟು ಈಸಿ ಗೊತ್ತಾಗ. ಅಂತ ಹಿಮಾಲಯನಲ್ಲೂ ಏನು ಆಫ್ ರೋಡಿಂಗ್ ಏನು ಅಂತ ಕಷ್ಟ ಏನಲ್ಲ, ವೆಯ್ಟ್ ಅನಿಸುತ್ತೆ. ಬಟ್ ಇಂಥ ಹಿಂಗೆ ಜಲ್ಲಿ ರೋಡು ತಪ್ಪುರಿಂಗೆ ಆಫ್ ರೋಡಲ್ಲೆಲ್ಲ ಫೀಲೇ ಆಗಲ್ಲ ಗುರು. ಏನಕ್ಕಂದ್ರೆ ಸಸ್ಪೆನ್ಷನ್ನು ಹೆಂಗೈತೆ ಅಂದರೆ ಫುಲ್ಲು ಸಾಫ್ಟಾಗಿ ಸಕ್ಕದಾಗೈತೆ. ಏನು ಬೆನ್ನೋವು ಕೈ ನೋವು ಏನು ಅನ್ಸಲ್ಲ ಮಾತ್ರ. ಆರಾಮಾಗಿ ಸ್ಮೂತಾಗಿ ಆರಾಮಾಗಿ ಹೋಗುತ್ತೆ ಮಾತ್ರ. ಚಲೋ ಚಲೋ ಚಲೋ, ಹೋಗ್ಬೋದು. ಇಲ್ಲೆಲ್ಲ ಸುಮಾರು ಸಲ ಬಂದಿದ್ದೀವಿ ಗುರು. ಆದ್ರೂ ಆಫ್ ರೋಡಿಂಗ್ ಏನೋ ಮಜಾ ಗುರು. ಅದರಲ್ಲಿ ಇಂಥ ಲೈಟ್ ವೇಟ್ ಗಾಡಿಲಂತೂ ಇನ್ನೂ ಮಜಾ. ಇಂಥ ರೋಡಲ್ಲೆಲ್ಲ ಓಡಿಸ್ಬೇಕು ಗುರು, ಅವಾಗಲೇ ಇನ್ನ ಬ್ಯಾಲೆನ್ಸು ಚೆನ್ನಾಗಿ ಕಲಿತೀವಿ. ಕುರಿಗಳು ಸಾರ್, ಕುರಿಲಿ ಒಂದು ಕತ್ತೆ ಸಾರ್. ಈ ದೆವ್ವ ಓಡಾಡ್ತಿರುತ್ತಲ್ಲ ಆ ಟೈಮಲ್ಲಿ ಬರ್ಬೇಕು ಗುರು. ಒಳ್ಳೆ ಮಜಾ, ಒಳ್ಳೆ ಥ್ರಿಲ್ಲು. ಅದ್ರಲ್ಲೂ ಒಬ್ನೇ ಬರೋದ್ಕಿಂತ ಫ್ರೆಂಡ್ಸ್ ಜೊತೆ ಬರ್ಬೇಕು. ಮೈಯೆಲ್ಲ ಜುಮ್ ಅನ್ಕೊಂಡು ಆಹಾ, ಅದ್ರ ಮಜಾನೇ ಬೇರೆ. ಗೈಸ್ ಆ ಸ್ಪಾಟ್ ನೋಡಿ ಗೈಸ್ ಹೆಂಗೈತೆ. ಅಲ್ಲಿ ಹೋಗಿ ಸ್ವಲ್ಪ ಕುತ್ಕೊಳಕ್ ಎಷ್ಟು ಮಜವಾಗೈತೆ ನೋಡಿ. ಇಲ್ಲೆಲ್ಲೂ ಬೈಕ್ ತಗೊಂಡ್ ಹೋಗಕ್ ಜಾಗ ಇಲ್ಲ. ಜಾಗ ಇದ್ದೀರ ಪಕ್ಕ ತಗೊಂಡ್ ಹೋಗ್ತಿದ್ದೆ ಗುರು ಅಲ್ಲಿಗೆ. ಟ್ರೈ ಮಾಡುವ, ಹಿಂಗೆ ಟ್ರೈ ಮಾಡುವ ಮಾಡೋಣ ಗೈಸ್. ಅಲ್ಲಿಗೆ ಹೋಗ್ಬೇಕು ಅನ್ಸ್ತೈತೆ. ಗೋಪುರದಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅನ್ಸುತ್ತೆ. ತಡೀರಿ ಒಂದ್ಸಲ ಈ ಫೋನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಹಿಂಗಾಸ್ ಬಂದೆ ಆ ಪ್ಲೇಸ್ ನೋಡಿ. ಅಲ್ಲಿ ಕುತ್ಕೊಳಕ್ ಸ್ವಲ್ಪ ಕುತ್ಕೊಳಕ್ ಎಷ್ಟು ಮಜವಾಗೈತೆ. ಓ ಹತ್ತಿತ್ತು ಚಿಂದಿ ಗುರು, ಆರಾಮಾಗಿ ಹತ್ತಿತ್ತಲ್ಲ ಗುರು. ವಾ ಇದೇನೋ, ನಾನು ಹಿಂಗೆ ಉದ್ದಕ್ಕಿರುತ್ತೆ ಅನ್ಕೊಂಡ್ರೆ ಇಲ್ಲಿ ನೋಡ್ರೆ ಗದ್ದೆ ಇದು ಹೊಲ ಎಲ್ಲ ಐತೆ. ಇಷ್ಟು ಮಾತ್ರ ಚೆನ್ನಾಗೈತಪ್ಪ ಗ್ರೀನು. ಅಯ್ಯೋ ಇದೇ ಗ್ರೀನ್ ಹಿಂಗೆ ಇರುತ್ತೆ ಅನ್ಕೊಂಡಿದ್ದೆ. ಇರ್ಲಿ ಬಿಡಿ, ಬನ್ನಿ ವಾಪಸ್ ಹೋಗೋಣ. ಬನ್ನಿ ನಮ್ಮ ಸ್ಪಾಟಿಗೆ ಹೋಗಿ ಸ್ವಲ್ಪ ಹೊತ್ತು ಸಿಟ್ಟಿಂಗ್ ಮಾಡೋಣ. ಇದರಲ್ಲಿ ಗೋಪುರದಲ್ಲಿ ಈಗ ಟೈಮ್ ಲ್ಯಾಪ್ಸಿಗೆ ಅಂತ ಇಟ್ಟಿದ್ದೀನಿ. ನೋಡೋಣ ಹೆಂಗ್ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲಿ ಗಾಡಿ ನಿಲ್ಸಿದ್ದೀನಿ. ಇಲ್ಲಿ ಕಲ್ ಮೇಲೆ ಇಲ್ಲಿ ನಾನು ಒಬ್ನೇ ಇದ್ದೀನಿ. ಚೆನ್ನಾಗೈತೆ. ಇವಾಗ ಏನಾದ್ರು ಜೋರಾಗಿ ಸೀಗೆ ಗುಡ್ಡದಲ್ಲಿ ಮೋಡ ನೋಡಿ ಗಾಯ್ಸ್. ಅಲ್ಲಿ ಟಾಪಲ್ಲಿ ಫುಲ್ಲು ಮೋಡ. ಆಕ್ಚುಲಿ ಸೀಗೆ ಗುಡ್ಡಕ್ಕೆ ಹೋಗ್ಬೋದಿತ್ತು, ಬಟ್ ಟೈಮ್ ಆಗಿದ್ ಬಿಡಿ 6 ಗಂಟೆ. ಇವಾಗ 6:30 ಆಗೈತೆ ಟೈಮ್. ಹೋಗಿದ್ದಿದ್ರೆ ಚೆನ್ನಾಗಿರೋದು. ಫುಲ್ ಮೋಡ ಚಿಲ್ ವೆದರ್ ಇರೋದು ಪಕ್ಕ. ಎಷ್ಟು ತಣ್ಣಗೆ ಆಗ್ತೈತೆ ಅಂದ್ರೆ ಹೆವಿ ಚಳಿ ಆಗ್ತೈತೆ ಗುರು. ತಣ್ಣ ಗಾಳಿ ಬೇರೆ ಬೀಸ್ತೈತೆ. ಕುರಿಗಳು ಸಾರ್, ಹೆಂಗೈತೆ ನೋಡಿ ಕುರಿ. ಇದು ಕುರಿ ಸೆಕ್ಯೂರಿಟಿ ಇದು ನೋಡಿ. ಇದು